ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ವಿ. ಪಾಯಿಂಟ್ ನಂಬರ್ 6ರಲ್ಲಿ ಒಟ್ಟು 12 ಮೂಳೆ ಭಾಗಗಳು ಪತ್ತೆ ಆಗಿದ್ದಾವೆ. ಇದುವರೆಗೆ ಪತ್ತೆ ಆಗಿರುವಂಥದ್ದು ಒಟ್ಟು 12 ಮೂಳೆಯ ಭಾಗಗಳು 12 ಭಾಗಗಳು ಪತ್ತೆಯಾಗಿದ್ದಾವೆ. ಪಾಯಿಂಟ್ ನಂಬರ್ 6ರಲ್ಲಿ ಪತ್ತೆಯಾಗಿರುವಂತಹ ಮೂಳೆಗಳ ಲೆಕ್ಕ ಈಗ ಸಿಗ್ತಾ ಇರುವಂಥದ್ದು. ಕೆಲ ಬಟ್ಟೆಯ ತುಂಡುಗಳು ಕೂಡ ಪತ್ತೆಯಾಗಿದ್ದಾವೆ. ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಫ್ಎಸ್ಎಲ್ ಸಿಬ್ಬಂದಿ ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಪತ್ತೆ ಹಚ್ತಾ ಇದ್ದಾರೆ. ನಮ್ಮ ಜೊತೆಗೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್, ಬಹುಶಃ ಜಮ್ಮುನಲ್ಲಿದ್ದರೂ ಕೂಡ ಕರ್ನಾಟಕದ ವಿಚಾರದ ಕಡೆಗೇ ಬಹಳಷ್ಟು ಮನಸ್ಸಿರುತ್ತೆ. ಯಾಕಂದರೆ ಆಯಾ ವೃತ್ತಿಯಲ್ಲಿರುವವರಿಗೆ ಆಯಾ ವೃತ್ತಿಗೆ ಸಂಬಂಧಪಟ್ಟಂಥ ಕೆಲಸ ಬಹಳ ಜೋರಾಗಿ ಸಾಗ್ತಾ ಇದ್ದಾಗ ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ನಿಮ್ಮ ದೇಹ ಎಲ್ಲೇ ಇದ್ರೂ ಕೂಡ ಮನಸ್ಸು ಇಲ್ಲೇ ಇರುತ್ತೆ ಯುವಕ. ನಿಜ ಹರಿಪ್ರಸಾದ್. ಯಾಕಂದರೆ ಇಷ್ಟೊಂದು ದೊಡ್ಡದಾದಂತಹ ಕಾರ್ಯಾಚರಣೆ ಬಹುಶಃ ಭಾರತದಲ್ಲಿ ಇಂಥದ್ದೊಂದು ಕಾರ್ಯಾಚರಣೆ ನಡೆದಿರುವಂಥದ್ದು. ಒಬ್ಬ ವ್ಯಕ್ತಿ ಬರ್ತಾನೆ, ದೂರು ಕೊಡ್ತಾನೆ, ಇದೇ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಸಹಜವಾಗಿರುತ್ತೆ. ಸಮಾಧಿಗಳನ್ನು ಶೋಧ ಮಾಡಬೇಕು ಅಂತ ಹೇಳುವಂಥದ್ದು ಹೇಳ್ತಾನೆ, ಅವನನ್ನು ಹೆಂಗೆ ನಂಬಬೇಕು ಅನ್ನೋಂಥ ಪ್ರಶ್ನೆ ಬರುತ್ತೆ. ಕೊನೆಗೆ ಓಕೆ, ಅವನು ಫೈನ್, ಅವನು ನ್ಯಾಯಾಧೀಶರ ಮುಂದೆ ಕೂಡ ಹೇಳಿಕೆಯನ್ನು ದಾಖಲಿಸಿದಾಗ ಏನೋ ಒಂದು ಸ್ವಲ್ಪ ದೃಢತೆ ಇದೆ ಇವನಲ್ಲಿ ಅಂತೇಳಿ ಅಂತಾಗ ಅದನ್ನು ಈಗ ಹುಡುಕೋ ಕೆಲಸ ಮಾಡಿದರು. ಮೊದಲ 5 ಸ್ಪಾಟ್ಗಳಲ್ಲಿ ಏನೂ ಸಿಕ್ಕದೇ ಇದ್ದಾಗ ಇವತ್ತು ಹೇಳಿದ್ದು ಸುಳ್ಳೇನು ಅನ್ನುವಂಥ ಅನುಮಾನ ಇರುತ್ತೆ. 6ನೇ ಪಾಯಿಂಟಲ್ಲಿ ಸಿಕ್ಕಾಗ ಇಡೀ ಸತ್ಯ ಒಮ್ಮೆಗೆ ಅನಾವರಣಗೊಳ್ತು ಅನ್ನುವಂತಹ ಓವರ್ ಆಗಿರುವಂತಹ ನಂಬಿಕೆ ಬರದೇ ಇದ್ರೂ ಕೂಡ ಏನೋ ಒಂದು ಇದೆ ಇಲ್ಲಿ ಅನ್ನುವಂಥದ್ರ ಬಗ್ಗೆ ಒಂದು ಅನುಮಾನ ಶುರುವಾಗುತ್ತೆ. ದೃಢಪಡಿಸಲಾಗದ ಜಾಗದಲ್ಲಿ ಈತ ಹೇಳಿರುವ ಸ್ಥಳದಲ್ಲಿ ಈಗ ಮೂಳೆಗಳು ಸಿಗ್ತಾವೆ ಇದ್ದರೆ ಹಾಗಾದರೆ ಸಾಮಾನ್ಯವಾಗಿ ಕಾನೂನುಬದ್ಧವಾಗಿ ಹೂಳಬೇಕಾದ ಜಾಗವಲ್ಲದ ಜಾಗದಲ್ಲಿ ಹೂತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಇಲ್ಲಿಂದ ನಂತರ ಹೇಗೆ ಡಾಕ್ಟರ್ ದಿನೇಶ್ ರಾವ್ ಅವರೇ? ಅಲ್ಲ ನೋಡಿ, ಈಗ ಮೊದಲೇ ಭಾಗಕ್ಕೆ ನಾನು ಸ್ವಲ್ಪ ಆಡ್ ಮಾಡ್ತೀನಿ ಹರಿಪ್ರಸಾದ್. ಏನಂದ್ರೆ ಈಗ ಊತಿರನು ಏನ್ ಹೇಳ್ತಿದ್ದಾನೆ, ಇಲ್ಲಿ ಈ ಜಾಗದಲ್ಲಿ ಊತಿದ್ದೀನಿ ಅಂತ ಹೇಳ್ತಿದ್ದಾನೆ. ಹೌದು. ಆಮೇಲೆ 15-20 ವರ್ಷದಿಂದ ನಡೆದಿರ್ತಕ್ಕಂಥದ್ದು ಜ್ಞಾಪಕ ಶಕ್ತಿನೂ ಅವನಿಗಿದೆ. ಹೌದು. ಬಟ್ ಅವನಿಗೆ ಇದು ಜ್ಞಾಪಕ ಇರ್ಬೋದಲ್ಲ, ಬಾಡಿ ಕೊಟ್ಟಿದ್ ಯಾರು ಅಂತ. ಎಲ್ಲಾ ಬಾಡಿಗಳು ಒಬ್ಬರೇ ಕೊಟ್ರ ಅಂತ. ಅವ್ರು ಈಗ ಕೊಟ್ಟಿರೋರ್ ಹೆಸರು ಹೇಳದ್ಮೇಲೆ ಅವರ ವಿಚಾರಣೆ ಮಾಡಿದಾಗ ಯಾರ್ ಬಾಡಿ ಕೊಟ್ರು ಅಂತ ಹೇಳಲಿಕ್ಕೆ ಅವ್ರಿಗೆ ಇವ್ರಕ್ಕಿಂತ ಜಾಸ್ತಿ ಗೊತ್ತಿರುತ್ತೆ, ಏನಕ್ಕೆ ಕೊಟ್ಟಿದ್ರು ಅಂತ ಅವ್ರಿಗೆ ಇವ್ರಕ್ಕಿಂತ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಬ್ರಿಗೂ ಸೇರಿ ಯಾಕೆ ಎಲ್ಲಿದೆ ಬಾಡಿ ಅಂತ ತೋರಿಸ್ಲಿಕ್ಕೆ SIT ತಗೊಳ್ಬೇಡ್ದು, ಇಲ್ಲ ಅವ್ರಿಗೆ ಸ್ಟೇಟ್ಮೆಂಟ್ ಯಾಕೆ ತೋರಿಸ್ತಾ ಇಲ್ಲ ಅಂತ ಇದು ಒಂದು ಆಶ್ಚರ್ಯ ಈ ಕೇಸಲ್ಲಿ. ಅಂದ್ರೆ ಈ ಕ್ಷಣದಿಂದ ಆಕ್ಚುಲಿ ಅವ್ರು ಆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳ್ತೀರಾ ಈ ಕ್ಷಣದಿಂದ? ಹೌದು, ಯಾಕಂದ್ರೆ ಇವ್ನು ಊತಿರೋನೇ ಇಷ್ಟ ಹೇಳ್ಬೇಕಾದ್ರೆ ಬಾಡಿ ಕೊಟ್ಟಿರೋನು, ಇವ್ನು ಊತಿರೋನು ಬಾಡಿ ಯಾರ್ದು ಅಂತ ಗೊತ್ತಿಲ್ಲದೆ ಇರ್ಬೋದು, ಏನಾಗಿದೆ ಅಂತ ಸ್ವಲ್ಪ ಗೊತ್ತಿದೆ. ಬಾಡಿ ಕೊಟ್ಟಿರೋನ್ಗೆ ಏನಕ್ಕೆ ತಂದ ಅಂತ ಗೊತ್ತಿದ್ರೆ ಯಾರ್ದು ತಂದ ಅಂತಾನು ಗೊತ್ತಿರುತ್ತೆ, ಎಲ್ಲಿ ಊತಾಕ್ಸಿದಾನೆ ಅಂತಾನು ಗೊತ್ತಿರುತ್ತೆ. ಇಲ್ಲ ಇಬ್ರು ಸೇರ್ಬಿಟ್ಟು ತನಿಖೆಗೆ ಸಹಕರಿಸ್ಬೋದಲ್ಲ. ಹೌದು, ದಟ್ ಈಸ್ ನಂಬರ್ 1. ಎರಡನೇದೇನಂದ್ರೆ, ಈಗ ಸಿಕ್ಕಿರ್ತಕ್ಕಂಥ ಮೂಳೆನಲ್ಲಿ ಈ ಡಿಪೆಂಡ್ಸ್ ಯಾವ ಮೂಳೆ ಸಿಕ್ಕಿದೆ. ಒಂದು ಸ್ಕಲ್ ತಲೆ ಬುರುಡೆ ಸಿಕ್ಕಿ ಇಲ್ಲ ಸೊಂಟದ ಭಾಗದ ಮೂಳೆ ಸಿಕ್ಕಿದ್ರೆ 100% ಬೇರೆ ಮೂಳೆ ಅವಶ್ಯಕತೆ ಇಲ್ಲ, ಇದು ಗಂಡುದೋ ಹೆಣ್ಣುದೋ ಅಂತ ಹೇಳಿ ವಯಸ್ಸೆಲ್ಲ ಹೇಳಲಿಕ್ಕೆ. ಅದೇ ಕೈಕಾಲು ಮೂಳೆಗಳು ಸಿಕ್ಕಿದ್ರೆ 60% ಅಕ್ಯುರಸಿನಲ್ಲಿ ಹೇಳ್ಬೋದು, ಬಟ್ ಅದರಲ್ಲಿ ಹೈಟು ಇದನ್ನೆಲ್ಲ ಹೇಳ್ಬೋದು. ಬಟ್ ಅದೇ ಈಗ ಬೆರಳುಗಳದ್ದು ಮೂಳೆಗಳು ಸಿಕ್ಕಿದ್ರೆ ಉಪಯೋಗನೇ ಬರೋದಿಲ್ಲ. ಸೊ ಬೆನ್ನಿನ ಮೂಳೆ ಸಿಕ್ಕಿದ್ರು ಅಷ್ಟು ಉಪಯೋಗ ಬರೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಬೋನ್ಸ್ ದೇ ಹ್ಯಾವ್ ರಿಕವರ್ಡ್. ಬಟ್ ಅದು ಆಧಾರದ ಮೇಲೆ ಗಂಡೋ ಹೆಣ್ಣೋ ವಯಸ್ಸೆಷ್ಟು ಇದನ್ನೆಲ್ಲ ಹೇಳಲಿಕ್ಕೆ ಬರ್ತದೆ. ಅಂದರೆ ಈಗ ಇರುವಂಥದ್ದು ಈಗ ಇವತ್ತು ಭಾಳ ಸೂಕ್ಷ್ಮವಾಗಿ ಕೇವಲ ಮೊದಲ ಬಾರಿಗೆ ಒಂದು ಸೈಟ್ನಲ್ಲಿ ಅವ್ರಿಗೀಗ ಮೂಳೆಗಳು ಸಿಕ್ಕಿರೋದ್ರಿಂದಾಗಿ ಹೋಲ್ ಡೇ ಅದರ ಮೇಲೆ ಸ್ಪೆಂಡ್ ಮಾಡಿದೆ, ಇಡೀ SIT ಟೀಮ್ ಅದರ ಮೇಲೆ ಸ್ಪೆಂಡ್ ಮಾಡಿದೆ. ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ತಲೆಯ ಒಂದು ಭಾಗ ಸಿಕ್ಕಿದೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಒಟ್ಟು ಮೂಳೆಗಳ ವಿಚಾರಕ್ಕೆ ಬಂದಾಗ ಕೂಡ ಒಟ್ಟು 12 ಮೂಳೆಗಳು ಸಿಕ್ಕಿದ್ದಾವೆ ಅನ್ನೋಂಥನ್ನ ಒಂದು ಪ್ರಾಥಮಿಕ ಮಾಹಿತಿ ನಮ್ಮ ಬಳಿಯಲ್ಲಿರುವಂಥದ್ದು. SIT ಅಧಿಕೃತವಾಗಿ ಯಾವುದನ್ನು ಕೂಡ ಏನು ಬಿಡುಗಡೆ ಮಾಡಿಲ್ಲ, ಹೇಳಿಲ್ಲ. ಅದು ತಲೆಯದ್ದ ಅಥವಾ ಬೆನ್ನೆಲುಬಿದ್ದ ಅಥವಾ ಬೇರೆ ಯಾವುದು ಎದೆಗೂಡಿನದ್ದು ಮೂಳೆಗಳ ಅಥವಾ ಕಾಲಿದ್ದ ಯಾವುದು ಕೂಡ ದೃಢಪಟ್ಟಿಲ್ಲ. ಆದರೆ ಪ್ರಾಥಮಿಕವಾಗಿ ಪುರುಷನ ಮೂಳೆ ಅಂತೇಳಿ ದೃಢಪಟ್ಟಿರೋ ಕಾರಣದಿಂದಾಗಿ ಬಹುತೇಕ ಅವರಿಗೆ ಸೊಂಟದ ಭಾಗದ ಮೂಳೆ ಸಿಕ್ಕಿರಬೇಕು ಅಂತೇಳಿ ಅನ್ನಿಸ್ತಾ ಇದೆ.
ಪಾಸಿಬಿಲಿಟಿ ಅದೇ ನಾವು ಬಿಫೋರ್ ಅಸ್ಯೂಮಿಂಗ್ ಒನ್ ಥಿಂಗ್, ಈ ಮೂಳೆಗಳು 12 ಮೂಳೆಗಳು ಒಬ್ಬನೇ ಮನುಷ್ಯನಿಗೆ ಸಂಬಂಧಪಟ್ಟಿದ್ದ, ಓಕೆ, ಇಲ್ಲ ಇದ್ರಲ್ಲಿ ಏನಾದ್ರೂ ಪ್ರಾಣಿಗಳ ಬೋನ್ಸ್ ಇದೆವಾ, ಇದನ್ನೆಲ್ಲನೂ ವಿಂಗಡಣೆ ಮಾಡಬೇಕಾಗ್ತದೆ. ಸೊ ದಿಸ್ ಇಸ್ ಹೌ ದ ಇನ್ವೆಸ್ಟಿಗೇಷನ್. ಯಾಕೆ ಹೇಳ್ತಿದೀವಿ ಅಂದ್ರೆ, ಈ ತರ ಜಾಗಗಳಲ್ಲಿ ವೇರ್ ಇಟ್ ಈಸ್ ಎ ಪ್ಲೇಸ್ ನೋನ್ ಫಾರ್ ಡಿಸ್ಪೋಸಲ್ ಆಫ್ ಅನ್ಐಡೆಂಟಿಫೈಡ್ ಅಂಡ್ ಅನ್ಕ್ಲೇಮ್ ಬಾಡೀಸ್, ಇದು ಸಹಜ. ಈಗ ನಾವು ಸುಮಾರು ಸಲ ಈ ತರ ಎಕ್ಸೂಮ್ ಮಾಡಕ್ ಹೋದಾಗ ಎಲ್ಲಿ ನಾರ್ಮಲ್ ಪ್ಲೇಸ್ ಆಫ್ ಡಿಸ್ಪೋಸಲ್ ಕಡೆ ಈ ಪ್ರಾಣಿಗಳ ಮೂಳೆ, ಬೇರೆ ಮನುಷ್ಯನ ಮೂಳೆಗಳು, ಈಗಲೂ ಅಷ್ಟೇ ನೀವು ನೋಡಿ, ಈಗ ಬರಿಯಲ್ ಗ್ರೌಂಡ್ಸ್ ಹೋಗ್ಬಿಟ್ರೆ ಬೇರೆ ಬೇರೆ ಮನುಷ್ಯನ ಮೂಳೆಗಳು ಅಗಿತಾ ಇರ್ಬೇಕಾದ್ರೆ ಸಿಗತ್ತೆ. ಸೊ ದಟ್ ಈಸ್ ಎ ಕ್ವೈಟ್ ಬಟ್ ಪಾಸಿಬಿಲಿಟಿ. ಅದನ್ನ ರೂಲ್ ಔಟ್ ಮಾಡಬೇಕು. ಈಗ ಹೇಳಿದ್ರ ನೆನ್ನೆ ಏನೋ ಹೇಳಿದ್ರು, ರವಿಕೆ ಸಿಕ್ತು, ATM ಕಾರ್ಡ್ ಸಿಕ್ತು. ಅರೆ ಈ ರವಿಕೆ ATM ಕಾರ್ಡು ಇಟ್ ವಿಲ್ ಬಿ ಅ ರೀಸೆಂಟ್ ಒನ್. 15-20 ವರ್ಷದ ಹಿಂದೆ ಹೇಗ್ ಸಿಗುತ್ತದೆ? ಡೆಸಿಮೇಟ್ ಆಗುತ್ತೆ ಗ್ರೌಂಡ್ ನಲ್ಲಿ. ಹೌದು. ಸೊ ದಟ್ ಇಸ್ ಹೌ ದ ಕನ್ಫ್ಯೂಷನ್ ಅಂಡ್ ದ ಇನ್ವೆಸ್ಟಿಗೇಷನ್ ಗೆ ಮಿಸ್ಲೀಡ್ ಆಗುತ್ತೆ. ದಟ್ ಪಾಯಿಂಟ್ ಶುಡ್ ಬಿ ಟೇಕನ್ ಔಟ್. ಈಗ ATM ಕಾರ್ಡ್ ಅನ್ನ ಇವತ್ತು ದೃಢಪಡಿಸಿದೆ SIT ಅವರ ಪ್ರಕಾರ. ಅದು ಕೇವಲ 1 ವರ್ಷದ ಹಿಂದೆದ್ದು, 6 ತಿಂಗಳು ಅಥವಾ 1 ವರ್ಷದ ಹಿಂದಿದ್ದು ಅನ್ನೋದು ಅವರೇ ದೃಢಪಡಿಸ್ತಾ ಇದ್ದಾರೆ. ಹೌದು, ನೆನ್ನೆನೂ ನಾನು ಅದೇ ಹೇಳಿದೆ. ಇಟ್ಸ್ ಬಿ ಅ ರೀಸೆಂಟ್ ಒನ್. ಇಟ್ ಶುಡ್ ನೆವರ್ ಬಿ ಕಂಪೇರ್ಡ್. ಇಟ್ಸ್ ಆಲ್ ಡೆಟರೆಂಟ್ಸ್ ಆರ್ ಆರ್ಟಿಫ್ಯಾಕ್ಟ್ಸ್ ಡ್ಯೂರಿಂಗ್ ಎಕ್ಸುಮೇಷನ್ಸ್ ಅಂತ ಹೇಳ್ತೇವೆ ನಾವು. ಸೊ ಅದನ್ನ ಇಗ್ನೋರ್ ಮಾಡ್ಬೇಕು ಅಷ್ಟೇ. ಈಗ ಈಗ ಇಲ್ಲಿಂದ ಈಗ ನೆಕ್ಸ್ಟ್ ಸ್ಟೆಪ್ಗಳಿಗೆ ಹೋದಾಗ, ಯಾಕಂದ್ರೆ ಈಗ ಒಂದೊಂದನ್ನು ಕೂಡ ಮಾಡುವಾಗ ಆ ದೂರದಾರನ ಸಮ್ಮುಖದಲ್ಲೇ ಮಾಡಬೇಕಾಗತ್ತಲ್ವಾ? ಹೌದು, ಡೆಫಿನೆಟ್ಲಿ. ಯಾರು ವಿಟ್ನೆಸಸ್ ಅವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆರ್ ಅಸಿಸ್ಟೆಂಟ್ ಕಮಿಷನರ್ ಅವರ ಎದುರಿಗೆ ಇನ್ ದ ಪ್ರೆಸೆನ್ಸ್ ಆಫ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಇವರ ಸಮ್ಮುಖದಲ್ಲಿ ಮಾಡಬೇಕು. ಅಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲ ಹೆಸರೆಲ್ಲ ನಮ್ಮ ರಿಪೋರ್ಟ್ ನಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ, ಅವರ ಹೆಸರುಗಳು. ಪ್ಲಸ್ ಯಾರು ಆಗಿದ್ರು ಅವ್ರ ಹೆಸರು ನಾವು ಇನ್ಕ್ಲೂಡ್ ಮಾಡ್ತೀವಿ. ದಟ್ಸ್ ಅ ಪ್ರೋಟೋಕಾಲ್. ಅದನ್ನ ದಟ್ಸ್ ವೈ ವಿ ಟು ಅನ್ಅಥರೈಸ್ ಪರ್ಸನ್ಸ್ ಇರಬೇಡ್ದು. ನೋಡಿ ಯಾಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಅಲ್ಲಿರೋರು ಯಾರೋ ಒಂದು ಕೈನ ಉಂಗ್ರ ಹಾಕಿದ್ರು, ಇಲ್ಲ ಮೂಳೆಗಳು ತಂದ್ಬಂದಲ್ಲಿ ಹಾಕಿದ್ರು. ದಿಸ್ ಇಸ್ ವೈ ಅನ್ಅಥರೈಸ್ ಪರ್ಸನ್ಸ್ ಯಾರಿಗೂ ಅಲ್ಲಿ ಬಿಡಬೇಡ್ದು. ಪ್ರೈವೇಸಿ ಕಾಪಾಡ್ಕೋಬಹುದು. ಎಲ್ಲದಕ್ಕಿಂತ ದ ಡಿಗ್ನಿಟಿ ಆಫ್ ದ ಡೆಡ್ ಅಂಡ್ ದ ಸೆನ್ಸಿಟಿವಿಟಿ ಸರೌಂಡಿಂಗ್ ದ ಗ್ರೇವ್ ಹ್ಯಾಸ್ ಟು ಬಿ ಅಪೇಲ್ಡ್. ಅದು ತುಂಬಾ ಮೂಲ ಕರ್ತವ್ಯ ನಾಗರಿಕ ಸಮಾಜದ್ದು. ಅದು SIT ಯ ಮೂಲ ಕರ್ತವ್ಯ. ತನಿಖೆಗಿಂತ ಇದು ದೊಡ್ಡದು. ಯಾಕಂದ್ರೆ ಒಬ್ಬ ಯಾರ್ದೋ ಮಗನೋ ಮಗಳೋ ತಂದೆ ತಾಯಿದ ಗ್ರೇವ್ನ ಅಗಿತಾ ಇರೋದು. ಅದಕ್ಕೆ ಸಂಬಂಧಪಟ್ಟ ಮರ್ಯಾದೆ ಯಾವ ರೀತಿ ಕೊಡಬೇಕು ಅದನ್ನ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ ಡಾಕ್ಟರ್ ದಿನೇಶ್ ಅವರೇ, ಧನ್ಯವಾದ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕಾಗಿ, ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಡಾಕ್ಟರ್ ದಿನೇಶ್ ಅವರು ಎಕ್ಸ್ಪ್ಲೇನ್ ಮಾಡಿರುವಂತಹ ರೀತಿ. ಇಲ್ಲಿ ಈಗ ಈ ಕ್ಷಣದಿಂದ ನಂತರ ಬಹಳ ಮುಖ್ಯ ಒಂದು ಪಾಯಿಂಟ್ ಅನ್ನು ಅವರು ಹೇಳಿರುವಂಥದ್ದು, ಯಾವ ದೂರುದಾರ ಹೂಳಿದಾನೋ, ಯಾವ ಮನುಷ್ಯರ ದೇಹಗಳನ್ನು ತಗೊಂಡು ಬಂದು ಶವಗಳನ್ನು ತಗೊಂಡು ಬಂದು ಆತ ಹೂತಿದ್ದಾನೋ, ಆತನಿಗೆ ಶವವನ್ನು ಹೂಡುವುದಕ್ಕೆ ಹೇಳಿರುವ ವ್ಯಕ್ತಿ ಯಾರು ಅನ್ನೋದು ಗೊತ್ತಿರುತ್ತೆ. ಆ ವ್ಯಕ್ತಿಯನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಬೇಕು. ಬಹುಶಃ SIT ಕೂಡ ಈ ನಿಟ್ಟಿನಲ್ಲಿ ಆ ವ್ಯಕ್ತಿಯನ್ನು ಈ ಹಂತದ ನಂತರ ಆದರೂ ಕೂಡ, ಯಾಕಂದರೆ ಇದುವರೆಗೆ ಮೂಳೆ ಸಿಕ್ಕಿರಲಿಲ್ಲ, ಈಗ ಮೂಳೆ ಸಿಕ್ಕಿದೆ, ಈಗ ಆತನಿಗೆ ಹಾಗಾದರೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದಂಥದ್ದು, ಆತನಿಗೆ ಇಂಥ ಕಡೆಯಲ್ಲಿ ಶವ ಇದೆ ಅದನ್ನು ನೀನು ಹೂತು ಹಾಕಿ ಬಾ ಅಂತ ಹೇಳ್ತಾ ಇರೋದಂತಹ ವ್ಯಕ್ತಿ ಇದಾರಲ್ಲ, ಅವರನ್ನು ಹಿಡಿಯುವಂತಹ ಕೆಲಸವನ್ನು, ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು, ಅವರನ್ನ ವಶಕ್ಕೆ ಪಡೆದು ನಂತರ ತನಿಖೆಯನ್ನು ಮುಂದುವರಿಸ್ತಾರಾ ಅನ್ನೋಂಥನ್ನು ಕೂಡ ನೋಡಬೇಕಾಗಿದೆ.